ಮತ್ತು ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ ಇವತ್ತು ಎಲ್ಲ ರಾಜ್ಯಾಧ್ಯಕ್ಷರುಗಳ ನೇತೃತ್ವದಲ್ಲಿ ಕನ್ನಡಿಗರ ಸಾರಥ್ಯದಲ್ಲಿ ಬೆಳಗಾವಿಯಿಂದ ಬೆಂಗಳೂರವರೆಗೂ ಏನು ಇದೇ ಫೆಬ್ರವರಿ 15, 16, 17, 18 ಇವತ್ತಿಗೆ ಬೆಂಗಳೂರು ತಲುಪಿದ್ದೀವಿ. ಬೃಹತ್ ಮಟ್ಟದ ರ್ಯಾಲಿ. ಈ ಒಂದು ರ್ಯಾಲಿಗೆ ಕನ್ನಡ ಪರ ಸಂಘಟನೆ ಎಲ್ಲ ಅಧ್ಯಕ್ಷರುಗಳು ಬೆಂಬಲ ಘೋಷಣೆ ಮಾಡಿದ್ದಾರೆ. ಮತ್ತು ರೈತ ಪರ ಸಂಘಟನೆ, ಮಹಿಳಾ ಪರ ಸಂಘಟನೆ, ಕಾರ್ಮಿಕ ಪರ ಸಂಘಟನೆ, ದಲಿತ ಪರ ಸಂಘಟನೆ, ಚಾಲಕ ಪರ ಸಂಘಟನೆ, ಈ ರೀತಿಯಾಗಿ ಒಟ್ಟಾರೆಯಾಗಿ ಎಲ್ಲ ಸಂಘಟನೆಗಳು ಕೈ ಜೋಡಿಸಿ ಎಲ್ಲ ರಾಜ್ಯಾಧ್ಯಕ್ಷರುಗಳ ನೇತೃತ್ವದಲ್ಲಿ ಕನ್ನಡಿಗರ ಸಾರಥ್ಯದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಬೆಳಗಾವಿಯಿಂದ ಬೆಂಗಳೂರವರೆಗೂ ಬೃಹತ್ ಮಟ್ಟದ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ. 600 ಕಿಲೋಮೀಟರ್. ಈ ಒಂದು ಐತಿಹಾಸಿಕ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಹೋರಾಟದ ಉದ್ದೇಶ ಏನಂದರೆ, ನಾವು ಮಹದಾಯಿ ಯೋಜನೆ ಜಾರಿಯಾಗಬೇಕು, ನೆರೆ ಸಂತ್ರಸ್ತರು ಸೂಕ್ತ ಪರಿಹಾರ ಕೊಡಬೇಕು, ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗ ಸಂಪೂರ್ಣ ಅಭಿವೃದ್ಧಿ ಆಗಬೇಕು, ಅದೇ ರೀತಿ ಏನು ಡಾಕ್ಟರ್ ಸರೋಜಿನಿ ಮಹಿಷಿ ಪರಿಷ್ಕೃತ ವರದಿ ಜಾರಿಯಾಗಬೇಕು, ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು, ಅದೇ ರೀತಿ ಕನ್ನಡದ ನಾಮಫಲಕಗಳು 80% ಎಲ್ಲ ಕಡೆ ಕನ್ನಡದಲ್ಲಿ ನಾಮಫಲಕ ಇರಬೇಕು, ಅದೇ ರೀತಿ ಸಂಗೊಳ್ಳಿ ರಾಯಣ್ಣನ ಹೆಸರನ್ನು ಹುಬ್ಳಿ ವಿಮಾನ ನಿಲ್ದಾಣಕ್ಕೆ, ಕಿತ್ತೂರು ರಾಣಿ ಚೆನ್ನಮ್ಮನ ಹೆಸರನ್ನು ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ, ಹಾಗೆ ಕಲಬುರಗಿ ವಿಶ್ವವಿದ್ಯಾಲಯಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು, ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಬಸವಣ್ಣನವರ ಹೆಸರು, ಈ ರೀತಿಯಾಗಿ ಅನೇಕ ಬೇಡಿಕೆಗಳನ್ನಿಟ್ಕೊಂಡು ಇವತ್ತೆಲ್ಲ ರಾಜ್ಯಾಧ್ಯಕ್ಷಗಳ ನೇತೃತ್ವದಲ್ಲಿ ಕನ್ನಡಿಗರ ಸಾರಥ್ಯದಲ್ಲಿ ಕರ್ನಾಟಕ ಪರ ಸಂಘಟನೆ ಒಕ್ಕೂಟ ಈ ಒಂದು ಹೋರಾಟವನ್ನು ಬೆಳಗಾವಿಯಿಂದ ಬೆಂಗಳೂರವರೆಗೂ ಬೃಹತ್ ಮಟ್ಟದ ರ್ಯಾಲಿ ನಂಬಿಕೊಂಡಿತ್ತು. ಇವತ್ತು ಬೆಳಿಗ್ಗೆ ನಾವೆಲ್ಲರೂ 18ನೇ ತಾರೀಕು ಏನು ಸಂಗೊಳ್ಳಿ ರಾಯಣ್ಣ ವೃತ್ತಕ್ಕೆ ಬಂದು ಮಾಲಾರ್ಪಣೆ ಮಾಡಿ ವಿಧಾನಸೌಧವನ್ನು ಮುತ್ತಿಗೆ ಹಾಕಲಿಕ್ಕೆ ಹೊರಟಿದ್ವಿ. ಆದರೆ ಇವತ್ತು ಏನು ಸರ್ಕಾರ ಹೋರಾಟಗಾರರ ಹೋರಾಟವನ್ನು ಹತ್ತಿಕ್ಕೋ ಕೆಲಸವನ್ನು ಮಾಡ್ತಿದೆ. ಇವತ್ತು ಪೊಲೀಸ್ ಇಲಾಖೆಯನ್ನು ದುರ್ಬಳಕೆ ಮಾಡಿಕೊಂಡು ಇವತ್ತು ನಮ್ಮನ್ನೆಲ್ಲ ಬಂಧಿಸಿದ್ದಾರೆ. ಇದು ಖಂಡನೀಯ. ಇದು ಹೋರಾಟಗಾರನ ಹತ್ತಿಕ್ಕೋ ಕೆಲಸ. ಇದು ನಾಡಿನ ಒಳಿತನ್ನು ಕೆಡುಕು ಮಾಡುವಂಥ ವಿಚಾರ. ಹಾಗಾಗಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಕ್ಕೆ ನೇರ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನೀವು ಕನ್ನಡಿಗರನ್ನು ಕೆಣಕೋಕೆ ಹೋಗಬೇಡಿ. ಕರ್ನಾಟಕದಲ್ಲಿರುವಂಥ ಕನ್ನಡಿಗರು ಇಲಿಗಳಲ್ಲ, ಹುಲಿಗಳು. ಹಾಗಾಗಿ ನೀವು ಈ ರೀತಿ ಕೆಣಕೋದೇ ಆದರೆ ಎಲ್ಲ ಹೋರಾಟಗಾರರ ನೇತೃತ್ವದಲ್ಲಿ, ಎಲ್ಲ ರಾಜ್ಯಾಧ್ಯಕ್ಷಗಳ ಸಾರಥ್ಯದಲ್ಲಿ ನೇತೃತ್ವದಲ್ಲಿ, ಕನ್ನಡಿಗರ ಸಾರಥ್ಯದಲ್ಲಿ ಎಲ್ಲ ರಾಜ್ಯಾಧ್ಯಕ್ಷಗಳ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಮುಂದಿನ ದಿನಗಳಲ್ಲಿ ಎಲ್ಲರೂ ಒಗ್ಗಟ್ಟಾಗಿ, ಈಗಾಗಲೇ ಇಡೀ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲ್ಲ ಒಕ್ಕೂಟದ ರಾಜ್ಯಾಧ್ಯಕ್ಷರು ಒಟ್ಟಾರೆ ಸೇರಿ ಈ ಒಂದು ರ್ಯಾಲಿಯನ್ನು ಮಾಡಿದ್ದೀವಿ. ಈ ಒಂದು ಹೋರಾಟವನ್ನು, ಈ ಒಂದು ಮುತ್ತಿಗೆಯನ್ನು ಹಾಕೋಕ್ಕೆ ಹೊರಟಿದ್ದೀವಿ, ಎಲ್ಲ ಒಕ್ಕೂಟದ ರಾಜ್ಯಾಧ್ಯಕ್ಷಗಳು ಮತ್ತು ಎಲ್ಲ ರಾಜ್ಯಾಧ್ಯಕ್ಷಗಳು ಕೂಡ. ಹಾಗಾಗಿ ಇವತ್ತೆಲ್ಲರೂ ಒಗ್ಗಟ್ಟಾಗಿದ್ದೀವಿ. ಇವತ್ತು ಕನ್ನಡಿಗರು ಮತ್ತು ಎಲ್ಲ ರಾಜ್ಯಾಧ್ಯಕ್ಷರು, ಒಕ್ಕೂಟದ ಅಧ್ಯಕ್ಷಗಳು ಕೂಡ ಒಗ್ಗಟ್ಟಾಗಿದ್ದೀವಿ. ಈ ಒಗ್ಗಟ್ಟಿನ ಶಕ್ತಿ ಏನು ಅನ್ನೋದನ್ನ ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ತೋರಿಸ್ತೀವಿ. ಇವತ್ತು ತೋರಿಸಿದ್ದೀವಿ. ಆದರೆ ಇದಕ್ಕಿಂತ ಉಗ್ರವಾದಂಥ ಹೋರಾಟ ಇಡೀ ರಾಜ್ಯವ್ಯಾಪಿಯಲ್ಲಿ, ಮತ್ತೊಂದು ಗೋಕಾಕ್ ಚಳುವಳಿಯನ್ನು ಇಡೀ ರಾಜ್ಯದಲ್ಲಿ, ಮತ್ತೊಂದು ಕಾವೇರಿ ಹೋರಾಟವನ್ನು, ಈ ರಾಜ್ಯದಲ್ಲಿ ಮತ್ತೊಂದು ಮಹದಾಯಿ ಯೋಜನೆಯನ್ನು, ಭಾಳ ಉಗ್ರವಾದಂತಹ ಹೋರಾಟವನ್ನು ಎಲ್ಲ ರಾಜ್ಯಾಧ್ಯಕ್ಷಗಳ ನೇತೃತ್ವದಲ್ಲೂ ಕೂಡ ಮುಂದಿನ ದಿನಗಳು ಹಮ್ಮಿಕೊಳ್ತೀವಿ. ಈ ಹೋರಾಟವನ್ನು ಇಷ್ಟಕ್ಕೆ ಬಿಡೋಲ್ಲ ನಾವು. ನಮ್ಮ ಬೇಡಿಕೆಗಳೇನಿದೆ, ಅನೇಕ ಬೇಡಿಕೆಗಳು, ಇವೆಲ್ಲವೂ ಇತ್ಯರ್ಥ ಆಗಬೇಕು. ಇವೆಲ್ಲವೂ ಕೂಡ ಈಡೇರೋ ತನಕ ಕೂಡ ನಾವೆಲ್ಲ ಒಗ್ಗಟ್ಟಾಗಿ ಇಡೀ ರಾಜ್ಯವ್ಯಾಪಿ ಪ್ರತಿ ಜಿಲ್ಲೆಗಳು, ತಾಲೂಕು, ಹೋಬಳಿ ಮಟ್ಟದ ತನಕನೂ ಈ ಹೋರಾಟವನ್ನು ತೆಗೆದುಕೊಂಡು ಹೋಗ್ತೀವಿ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ತಕ್ಷಣದಲ್ಲೇ ನಮ್ಮೆಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಈ ನಿಟ್ಟಿನಲ್ಲಿ ನಾವು ಹೇಳಕ್ಕೆ ಇಚ್ಛೆ ಪಡ್ತೀವಿ.